ಮೇಡಮ್ನವ್ರೆ, ನಾನು ಎಲ್ಲ ಹೋಗ್ಬೇಕು. 10-15 ನಿಮಿಷದಲ್ಲಿ ಏನಾದ್ರು ಮಾಡ್ಕೊಡಿ ನನಗೆ. 10-15 ನಿಮಿಷದಲ್ಲಿ ಏನ್ ಮಾಡ್ಕೊಡೋದು ನಿಮ್ಗೆ? ನೆನ್ನೆ ಹಾಗಲಕಾಯಿ ತಂದು ಕೊಟ್ನೆಲ್ಲ. ಓ ಕರೆಕ್ಟ್. ಅದೊಂದು ಗೊಜ್ಜು ಮಾಡ್ಕೊಡ್ತೀನಿ ಬನ್ನಿ. ಅಯ್ಯೋ ಮೇಡಮ್ನವ್ರೆ, ಕಹಿ ಇರಲ್ವಾ ಮೇಡಮ್ನವ್ರೆ? ನಿಮ್ಗೆ ಯಾಕೆ ಕಹಿ ಇಲ್ದೇ ಇರೋ ತರ ಗೊಜ್ಜು ಮಾಡ್ಕೊಡ್ತೀನಿ ಬನ್ನಿ. ಹಾ ಸರಿ ಮಾಡಿ. ಈಗ ಸ್ಟವ್ ಹಚ್ಕೊಂತಿದೀನಿ. ಬಾಣ್ಲೆ ಇಟ್ಕೊಂಡ್ಬಿಟ್ಟು 2 ಸ್ಪೂನ್ ಎಣ್ಣೆ ಹಾಕೊಳ್ಳೋಣ. ಇದೇನಕ್ಕೂ ಹಾಕೊಂತಿರೋದು ಅಂದ್ರೆ ಹಾಗಲಕಾಯಿ ಹುರ್ಕೊಳ್ಳೋದಕ್ಕೆ. ಅವ್ರಿಗೆ ಇದು ಅರ್ಧ ಕೆಜಿ ಇದೆ. ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಡೋಣ. ಲೋ ಫ್ಲೇಮ್ ಅಲ್ಲೇ ಹುರ್ಕೋಬೇಕು ಇದನ್ನ. ಇದು ಚೆನ್ನಾಗಿ ಹುರ್ಕೊಂಡ್ರೆ ಕಹಿ ಅಷ್ಟಿರಲ್ಲ ಅಲ್ವಾ ಮೇಡಮ್ನವ್ರೆ? ಹೌದು, ಕಹಿ ಏನಿರಲ್ಲ. ಚೆನ್ನಾಗಿ ಹುರಿಬೇಕು. ಒಂದ್ಸಲಿ ತೋರಿಸ್ತೀನಿ ಹೇಗಾಗಿರ್ಬೇಕು ಅಂತ. ಇದು ಮುದ್ದೆ, ಚಪಾತಿ, ಅನ್ನಕ್ಕೆ ಚೆನ್ನಾಗಿರುತ್ತೆ. ಇನ್ನ ಕೆಲವ್ರು ಏನ್ ಮಾಡ್ತಾರೆ ಗೊತ್ತಾ? ಈ ಹಚ್ಬಿಟ್ಟು ಉಪ್ಪು ನೀರಲ್ಲಿ ನೆನೆ ಹಾಕ್ಬಿಟ್ಟು ಅದನ್ನೆಲ್ಲ ಚೆನ್ನಾಗಿ ಹಿಂಡ್ಬಿಟ್ಟು ಇದ್ ಮಾಡ್ತಾರೆ. ಅದ್ರಲ್ಲಿ ಸಾರಾಂಶ ಎಲ್ಲ ಅಲ್ಲೇ ಹೊರಟೋಗುತ್ತೆ ನೀರಲ್ಲಿ. ಅದ್ರಿಂದ ಏನಿರುತ್ತೆ ಸಾರಾಂಶ? ಏನು ಇರೋದಿಲ್ಲ. ನೋಡಿ, ಈ ತರ ಕಟ್ ಮಾಡ್ಕೊಂಡು ಕ್ಲೀನ್ ಆಗಿ ಫ್ರೈ ಮಾಡ್ಕೊಂಡ್ರೆ ಒಳ್ಳೆ ಟೇಸ್ಟ್ ಬರ್ತದೆ. ಹೌದು, ಚೆನ್ನಾಗೂ ಇರುತ್ತೆ, ಕಹಿ ಇರಲ್ಲ. ನೋಡಿ, ಅದೇ ತರ ಮಾಡ್ತಾ ಇದ್ರ, ಅದೇ ಮೆಥಡ್. ಶಬಾಷ್ ಮೇರಿ ಜಾನ್. ನೋಡಿರ ಏನ್ ನಾಚಿಕೆ ನಮ್ಮ ಮೇಡಮ್ನವ್ರಿಗೆ. ಈ ಕಡೆ ತಿರುಗ್ರಿ. ಮೇಡಮ್ನವ್ರೆ, ಈ ಹಾಗಲಕಾಯಿನ ಬೆಳಿಗ್ಗೆ ಹೊತ್ತು ಹಾಗೆ ಕಚ್ಕೊಂಡ್ ತಿನ್ಬಿಡ್ತಾರೆ. ಅದು ತುಂಬಾ ಒಳ್ಳೇದಂತೆ. ಅದಕ್ಕೆ ನಾನೇನ್ ಮಾಡ್ಲಿ ಈಗ? ನೀವೊಂದ್ ಕೆಲಸ ಮಾಡಿ, ಅದೇ ಹಾಗಲಕಾಯಿನ ಜ್ಯೂಸ್ ಮಾಡ್ಕೊಂಡು ಅದನ್ನ ಕುಡೀರಿ. ನಿಮ್ಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಆಯ್ತು, ಕುಡಿಯೋಣ. ನಿಮ್ಗೂ ಒಂದ್ ಗ್ಲಾಸ್ ಮಾಡ್ಕೊಡಿ, ಕುಡಿತೀನಿ. ಹಾಗಲಕಾಯಿ ಡಯಾಬಿಟಿಸ್ನವ್ರಿಗೆಲ್ಲ ತುಂಬಾ ಒಳ್ಳೇದು ಕಣ್ರಿ. ಹಂಗಾರೆ ಒಳ್ಳೆ ರೆಸಿಪಿನೇ ಮಾಡ್ತಾ ಇದ್ದೀರಲ್ಲ ಮೇಡಮ್ನವ್ರೆ. ನೋಡಿ, ಇದು ಇಷ್ಟ ಆಗಿದ್ರೆ ಸಾಕು. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಈಗ ಒಂದು ಬೌಲ್ ತೆಗೆದಿಟ್ಕೊಂಡ್ಬಿಡೋಣ. ಹಾಗಲಕಾಯಿ ನಿಮ್ ಲಿವರ್ನ ಡಿಟಾಕ್ಸ್ ಮಾಡಿ ನಿಮ್ ಸಿಸ್ಟಮ್ನ ಫುಲ್ಲು ಕ್ಲೀನ್ ಮಾಡ್ಬಿಡುತ್ತೆ. ಹೊಸ ಸಿಸ್ಟಮ್ ಆಗುತ್ತೆ ಅವಾಗ. ಹಾಗಲಕಾಯಿ ಫ್ರೈ ಮಾಡಿ ಇಟ್ಕೊಂಡಿದೀನಿ. ಈಗ ಗೊಜ್ಜು ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಈಗ 1-2 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂತಿದ್ದೀನಿ. ಬನ್ರಿ ಇಲ್ಲಿ ನೋಡ್ರಿ. ಇದು ಫುಲ್ ಬೌಲ್ ಇತ್ತು ಹಾಗಲಕಾಯಿ. ನೋಡಿ ಹುರಿದ ಮೇಲೆ ಎಷ್ಟಾಗಿದೆ ಅಂತ. ಸ್ವಲ್ಪನೇ ಆಗಿದೆ, 3/4 ಬೌಲ್ ಅಷ್ಟಾಗಿದೆ. ಅದೆಲ್ಲ ಹುರಿದು ಮೆತ್ತಗಾಗಿದೆ ಅಲ್ವಾ? ಹೌದು, ಜಾಸ್ತಿ ಬೇಯಿಸ್ಕೊಳ್ಳೋ ಅವಶ್ಯಕತೆನೂ ಇರಲ್ಲ. ಸರಿ ಸರಿ. ಎಣ್ಣೆ ಬಿಸಿ ಆಗಿದೆ. ಅರ್ಧ ಸ್ಪೂನ್ ಸಾಸಿವೆ ಹಾಕ್ತಾ ಇದ್ದೀನಿ. ಈಗ ಒಂದು ಈರುಳ್ಳಿ ಹಾಕೊಂತಿದ್ದೀನಿ. ಇದು ಮೀಡಿಯಂ ಫ್ರೈ ಆದ್ರೆ ಸಾಕಾಗುತ್ತೆ. ಈಗ ಸ್ವಲ್ಪ ಕರಿಬೇವು ಹಾಕೊಳ್ಳೋಣ. ಈರುಳ್ಳಿ ಈ ತರ ಫ್ರೈ ಆಗಿದ್ರೆ ಸಾಕು. ಮೀಡಿಯಂ ಫ್ರೈ ಆಗಿದೆ. ಈಗ 2 ಟೊಮೆಟೊ ಹಚ್ಚಿಟ್ಕೊಂಡಿದ್ದೀನಿ, ಅದನ್ನ ಹಾಕೊಳ್ತಾ ಇದ್ದೀನಿ. ನೋಡಿ, ಟೊಮೆಟೊ ಇಷ್ಟು ಮೆತ್ತಗಾಗಿರ್ಬೇಕು. ಸಾಕಾ? ಸಾಕು. ನೋಡಿ, ಈಗ ಸ್ವಲ್ಪ ಹುಣಸೆ ಹಣ್ಣು ಕಿವುಚಿಟ್ಕೊಂಡಿದ್ದೀನಿ, ಅದನ್ನ ಹಾಕೊಂತಿದ್ದೀನಿ. ಈಗ 1 ಸ್ಪೂನ್ ಅಷ್ಟು ಉಪ್ಪು ಹಾಕೊಂತಿದ್ದೀನಿ. ಒಂದು ನಿಂಬೆ ಹಣ್ಣು ಗಾತ್ರದ ಬೆಲ್ಲ ಹಾಕೊಂತಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆದ್ಮೇಲೆ ಸಾಂಬಾರ್ ಪೌಡರ್ ಹಾಕೊಳ್ಳೋಣ. ನೋಡಿ, ಇದು ಚೆನ್ನಾಗಿ ಫ್ರೈ ಆಗಿದೆ. ಇದು 1-2 ಸ್ಪೂನ್ ಅಷ್ಟಿದೆ ಸಾಂಬಾರ್ ಪೌಡ್ರು. ನಾನು ಸಾಂಬಾರ್ ಪೌಡ್ರ್ ಹಾಕ್ತಿದ್ದೀನಲ್ವಾ, ಅದಕ್ಕೆ ನಾನು ಧನಿಯಾ ಪೌಡ್ರು, ಗರಂ ಮಸಾಲ ಅದೆಲ್ಲ ಏನು ಉಪಯೋಗಿಸ್ತಿಲ್ಲ. ಈಗ 1 ಬೌಲ್ ನೀರು ಹಾಕೊಂಡ್ಬಿಡೋಣ. 1 ಬೌಲ್ ನೀರು ಹಾಕೊಂಡಾದ್ಮೇಲೆ ಮತ್ತೆ ಇದನ್ನ ಹುರಿದಿಟ್ಕೊಂಡಿದ್ವಲ್ಲ ಹಾಗಲಕಾಯಿ, ಇದು ಹಾಕೊಂಡ್ಬಿಡೋಣ. ಇದಕ್ಕೆ ಚೆನ್ನಾಗಿ ಕುದೀಲಿ ಇದು. ಈಗ 1 ಬೌಲು ತೆಂಗಿನಕಾಯಿ ತುರಿ ಹಾಕ್ತಾ ಇದ್ದೀನಿ. ಹಾಗಲಕಾಯಿಯಿಂದ ಇನ್ನ ಏನು ಹೆಲ್ತ್ ಬೆನಿಫಿಟ್ ಇದೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಒಳ್ಳೆ ಪರಿಮಳ ಬರ್ತಾ ಇದೆ ಮೇಡಮ್ನವರೇ. ಈಗ ಸ್ವಲ್ಪ ಕೊತ್ತಂಬರಿ. ತಗೊಳ್ರಿ, ಟೇಸ್ಟ್ ಮಾಡಿ ನೋಡಿ ಹೇಗಿದೆ ಅಂತ ಹೇಳಿ. ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ ಹೇಳಿ. ಹಾಗೆ ಏನಾದ್ರೂ ಇದ್ರೆ ಈಗಲೇ ರಿಪೇರಿ ಮಾಡ್ಕೊಬಿಡ್ಬೋದು. ಮೇಡಮ್ನವರೇ, ಸೂಪರ್ ಆಗಿದೆ ಮೇಡಮ್ನವರೇ. ಓ, ಥ್ಯಾಂಕ್ ಯು. ನೋಡಿ, ಚೆನ್ನಾಗಿ ಬೆಂದಿದೆ. ಇದು ಇಷ್ಟ ಆಗಿದ್ರೆ ಸಾಕು. ಇದು ಒಂದ್ ಸ್ವಲ್ಪ ನೀರ್ ಹಾಕೊಂಡ್ರೆ ಮುದ್ದೆ
ಮುದ್ದೆಗಾಗುತ್ತೆ ಮತ್ತೆ ಅನ್ನಕ್ಕೂ ಆಗುತ್ತೆ. ಈಗ ಅನ್ನದಲ್ಲೂ ಕಲ್ಸ್ಕೊಂಡು ತಿನ್ಬೋದು, ಮತ್ತೆ ಚಪಾತಿಗೆ ರೊಟ್ಟಿಗೆ ಎಲ್ಲ ಚೆನ್ನಾಗಿರುತ್ತೆ. ನೋಡಿ ನಮ್ಮ ಮೇಡಮ್ನವರು ಏನೇನು ಕಾಂಬಿನೇಷನ್ ಹೇಳಿರೋ ಅದನ್ನೆಲ್ಲ ಟ್ರೈ ಮಾಡಿ ನೀವು ಕಮೆಂಟ್ ಮಾಡಿ. ನೋಡಿ ಬಿಸಿ ಬಿಸಿ ಅನ್ನ ಹಾಗಲಕಾಯಿ ಗೊಜ್ಜು ಮಾಡಿದ್ದಾರೆ, ಬನ್ನಿ ಜಮಾಯಿಸೋಣ. ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರುತ್ತೆ. ಹೇಗಿದೆ ಅನ್ನೋದು ಹೇಳ್ತೀನಿ ಬನ್ನಿ. ಸೂಪರ್, ಒಳ್ಳೆ ಜಬರ್ದಸ್ತ್ ಆಗಿದೆ. ಇದನ್ನ ಯಾರು ಹಾಗಲಕಾಯಿ ಗೊಜ್ಜು ಅಂತ ಹೇಳಲ್ಲ, ಅಷ್ಟು ಸೂಪರ್ ಆಗಿದೆ. ಸ್ವಲ್ಪನೂ ಕಹಿನೇ ಇಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಇದು ಪಿತ್ತಕ್ಕೆ ತುಂಬಾ ಒಳ್ಳೇದು. ಹಾಗಲಕಾಯಿ ಮಾಡ್ತಿದ್ದ ಔಷಧಿ. ನೋಡಿ ತುಪ್ಪ ಬೇರೆ ಹಾಕಿದ್ದಾರೆ ಸೈಡಲ್ಲಿ. ಆಹಾ, ತುಪ್ಪ ಅದು ಕಲಸ್ಕೊಂಡು ತಿಂತೀನಿ ನೋಡೋಣ. ಆಹಾ, ಸ್ವರ್ಗ, ಅಮೇಝಿಂಗ್, ಅಷ್ಟು ಬೊಂಬಾಟಾಗಿದೆ, ಹೇಳಲಿಕ್ಕೆ ಅಸಾಧ್ಯ. ಬಂಧುಗಳೇ, ನೀವು ಈ ಥರ ಟ್ರೈ ಮಾಡಿ ಮಾಡ್ಕೊಂಡು ತಿಂದು ನನಗೆ ಕಮೆಂಟ್ ಮಾಡಿ. ಅದ್ಭುತ, ಆನಂದ, ಪರಮಾನಂದ. ಮೇಡಮ್ ನಾರೇ ಬರ್ಲಾ? ತಗೊಳ್ಳಿ, ನೀರ್ ಕುಡ್ಕೊಂಡು ಹೋಗಿ. ಇರಿ ಮೇಡಮ್ ನಾರೇ. ತಗೊಳ್ರಿ, ಹಂಗೆ ಕುಡೀರಿ, ಬೇರೆ ಇಳಿಯೋದೇನು. ಸರಿ ಮೇಡಮ್ ನಾರೇ, ಬಾಯ್. ಓ ಮೇಡಮ್ ನಾರೇ, ಸಾರಿ ಮರ್ತ್ಬಿಟ್ಟೆ. ಬೇಗ ಮಾಡ್ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಓಕೆ ಬಾಯ್. ಹೋಗ್ ಬನ್ನಿ, ದೇವ್ರು ಒಳ್ಳೇದ್ ಮಾಡ್ಲಿ. ಹಾಗೆ ನಮ್ಮ ಆರೋಗ್ಯಕರ ರೆಸಿಪಿಗಳಿಗೆ ಸ್ವಾದ ಸುಪ್ರಸಾದ ಚಾನಲ್ ಅನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ತಿರಲ್ಲ. ಓಕೆ ಬಾಯ್.